ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ನಳ ಮಹಾರಾಜ. ಗುಂಡ್ಕಾಯಿ ಮೊಟ್ಟೆ ಸರ ಫ್ರೈ. ಮೊದಲಿಗೆ 2 ಈರುಳ್ಳಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು 5 ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, ಕರಿಬೇವಿನ ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಮೊಟ್ಟೆ ಮತ್ತು ಮಸಾಲಾಸ್, ಬ್ಲ್ಯಾಕ್ ಪೆಪ್ಪರ್, ಗರಂ ಮಸಾಲ, ಅರಿಶಿನ ಪುಡಿ, ಜೀರಿಗೆ ಪುಡಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಸ್ವಲ್ಪ ಚಿಕನ್ ಮಸಾಲ. ಇಷ್ಟು ಮಸಾಲ ಯೂಸ್ ಮಾಡ್ತಾ ಇದ್ದೀವಿ. ಮೊದಲಿಗೆ ನೀರು ಕಾಯಿಸ್ಕೊಂಡು ಅದರಲ್ಲಿ ಲಿವರ್ನ ಸ್ವಲ್ಪ ಬಾಯ್ಲ್ ಮಾಡ್ಕೊಳ್ಳೋಣ. ಲಿವರು ಲೈಟಾಗಿ ಬಾಯ್ಲ್ ಆಗಿದ್ದಾದಮೇಲೆ ಮೊಟ್ಟೆ ಆ್ಯಡ್ ಮಾಡ್ಕೊತೀವಿ. ಮೊದಲೇ ಮೊಟ್ಟೆ ಆ್ಯಡ್ ಮಾಡಿದ್ರೆ ಒಡೆದೋಗುತ್ತೆ, ಮೊಟ್ಟೆ ಬೇಗನೂ ಬೆಂದೋಗುತ್ತೆ. ಸೊ ಹಂಗಾಗಿ ಬೇಗ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ, ಲಿವರ್ ಸ್ವಲ್ಪ ಬಾಯ್ಲ್ ಆಗಿದೆ. ಈಗ ಸ್ವಲ್ಪ ಅದಕ್ಕೆ ಅರಿಶಿನ ಪುಡಿ ಮತ್ತು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಬಿಟ್ಬಿಟ್ರೆ ಅದು ಬಾಯ್ಲ್ ಆಗೋಕ್ಕೆ ಬಿಟ್ಬಿಡಿ. ನೋಡಿ, ಈಗ ಬಾಯ್ಲ್ ಆಗಿದೆ ಲಿವರು ಮತ್ತು ಗುಂಡ್ಕಾಯಿ 2 ಬಾಯ್ಲ್ ಆಗಿದೆ. ಈಗ ಮೊಟ್ಟೆ ಆ್ಯಡ್ ಮಾಡ್ಕೊಳ್ಳೋಣ. ಇದಕ್ಕೆ ಮೊಟ್ಟೆ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ ಬಾಯ್ಲ್ ಆಗೋದಕ್ಕೆ, ಬೇಗ ಬಾಯ್ಲ್ ಆಗಿಬಿಡುತ್ತೆ. ಬಾಯ್ಲ್ ಆಗ್ತಾಯಿದೆ. ಇದು ಪಕ್ಕದಲ್ಲಿ ನಾವು ಇದಕ್ಕೆ ಫ್ರೈ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಆನಿಯನ್ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆನಿಯನ್ ಹಾಕ್ಕೊಂಡಿದ್ದೀವಿ. ಈಗ ಆನಿಯನ್ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತ ನೆಕ್ಸ್ಟು ಗ್ರೀನ್ ಚಿಲ್ಲಿ ಒಂದು 5 ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಸ್ಪೈಸಿ ಬೇಡ ಅಂದ್ಬಿಟ್ಟು, ಹಾಗಾಗಿ ಒಂದು 5 ಗ್ರೀನ್ ಚಿಲ್ಲಿ ಸ್ಲೈಸ್ ಹಾಕ್ತಾಯಿದ್ದೀನಿ. ಗ್ರೀನ್ ಚಿಲ್ಲಿ ಸ್ವಲ್ಪ ಹಂಗೆ ಹುರ್ಕೊತ ಆಮೇಲೆ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಎಲ್ಲದಕ್ಕೂ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದು ಫ್ರೈ ಐಟಮ್ಸ್ಗೆ. ನೋಡಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗ್ತಾ ಇರಲಿ. ಕರಿಬೇವಿನ ಸೊಪ್ಪು ಲೈಟಾಗಿ ಫ್ರೈ ಆಗ್ತಾ ಇದ್ದಂಗೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀವಿ. 1 ಸ್ಪೂನು. ನಾವು ಮಸಾಲಾಸ್ ಎಲ್ಲ ಕಾಲು ಸ್ಪೂನು ಯೂಸ್ ಮಾಡಿದ್ದೀವಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಂಡು ಅದನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ದರೆ ತಳ ಹಿಡಿಯಲ್ಲ, ಇಲ್ಲ ತಳ ಹಿಡಿತಾ ಇರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರ್ಬೇಕು ಅದನ್ನು. ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಬೇಯಿಸಿಟ್ಕೊಂಡಿರೋಂಥ ಲಿವರು, ಗುಂಡ್ಕಾಯಿ ಮತ್ತು ಮೊಟ್ಟೆ ಸರ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆ್ಯಡ್ ಮಾಡ್ಕೊಂಡು 1-2 ಸತಿ ಎಲ್ಲಾಡಿಸಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಮಿಕ್ಸ್ ಆಯ್ತು. ಈಗ ತಳ ಹಿಡಿತಾ ಇದೆ. ನೀವು ಬೇಕಾದ್ರೆ ಇಂಥ ಟೈಮಲ್ಲಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ನೀರು ಆ್ಯಡ್ ಮಾಡ್ಕೊಂಡ್ರೆ ತಳ ಹಿಡಿಯಲ್ಲ. ಈಗ ಕೊತ್ತಂಬರಿ ಕಟ್ ಮಾಡಿ ಇಟ್ಟಿರೋಂಥ ಕೊತ್ತಂಬರಿ ಮತ್ತು ಪುದೀನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಆ್ಯಡ್ ಮಾಡಿ ಅದನ್ನು ಸ್ವಲ್ಪ ಲೈಟಾಗಿ ಹಂಗೆ ರೋಸ್ಟ್ ಮಾಡ್ಕೊತ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಮಸಾಲಾಸ್ ಆ್ಯಡ್ ಮಾಡ್ಕೊಳ್ಳೋಣ. ಆಲ್ರೆಡಿ ಎತ್ತಿಟ್ಕೊಂಡಿರೋಂಥ ಮಸಾಲಾಸು ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈಗ ನೀವೆಷ್ಟು ಡ್ರೈಯಾಗಿ ಮಾಡ್ಕೊತೀರೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಚೆನ್ನಾಗಿ ರೋಸ್ಟ್ ಆಗ್ತಾ ಇರುತ್ತಲ್ವ, ಫ್ರೈ ಆಗ್ತಾ ಇರುತ್ತೆ, ಹಂಗಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಮಸಾಲಾಸ್ ಎಲ್ಲ ಮಿಕ್ಸ್ ಆಗೋಂಗೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗ್ತಾಯಿದೆ ಮಸಾಲಾಸ್ ಎಲ್ಲ ಆಲ್ಮೋಸ್ಟ್. ಈಗ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ನೀವು ಪುಡಿ ಉಪ್ಪು ಆದರೂ ಹಾಕ್ಕೊಬೋದು, ಕಲ್ಲುಪ್ಪು ಆದರೂ ಹಾಕ್ಕೊಬೋದು. ನೋಡಿ, ಆಲ್ರೆಡಿ ರೋಸ್ಟ್ ಆಗಿದೆ, ಎಲ್ಲ ನೀಟಾಗಿ ಆಗ್ತಾ ಬಂದಿದೆ. ಇದಕ್ಕೀಗ ಎತ್ತಿಟ್ಟಿದ್ದಂಥ ಮೊಟ್ಟೆ 2 ಮೊಟ್ಟೆ ಹೊಡೆದಿಟ್ಕೊಂಡಿದ್ದೀನಿ, ಅದು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಸುತ್ತು ಮಿಕ್ಸ್ ಆಗೋ ಥರ ಹಾಕ್ತಾಯಿದ್ದೀನಿ. ಮೊಟ್ಟೆ ಆ್ಯಡ್ ಮಾಡಿ ರಪ್ಪ ಅಂತ 1-2 ಸತಿ ತಿರುಗಿಸಿ ಚೆನ್ನಾಗಿ ಫುಲ್ ರೋಸ್ಟ್ ಆಗಬೇಕು. ಮೊಟ್ಟೆ ರೋಸ್ಟ್ ಆಗಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮೊಟ್ಟೆದು. ಲಿವರ್ ಜೊತೆ ಮೊಟ್ಟೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಚೆನ್ನಾಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. 100% ಚೆನ್ನಾಗಿರುತ್ತೆ. ನೋಡಿ, ಮೊಟ್ಟೆ ಫ್ರೈ ಆಗ್ತಾ ಬಂತು. ಮೊಟ್ಟೆ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಲಿವರ್ ಜೊತೆಗೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ನೋಡಿ, ಅಲ್ಲಿ ತಳ ಹಿಡಿತಾ ಇದೆ ಮೊಟ್ಟೆ ಆಲ್ರೆಡಿ. ಸೊ ಆ ಥರ ಹಿಡಿದ್ರೆ ಅದು ಕ್ರಿಸ್ಪಿನೆಸ್ ಚೆನ್ನಾಗಿರುತ್ತೆ. ಅದು ಆಗ್ತಾ ಬಂತು, ಇದು ಮುಗಿತಾ ಬಂತು. ಮೊಟ್ಟೆ ಆಗಿದ್ಮೇಲೆ 1-2 ನಿಮಿಷ, ಒಂದು 4-5 ಸತಿ ರಪ್ಪ ಅಂತ ತಿರುಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಮೊಟ್ಟೆಗೇನು ಜಾಸ್ತಿ ಟೈಮ್ ಹಿಡಿಯಲ್ಲ. ಸ್ಮೆಲ್ಲು ಅಷ್ಟೇ ತುಂಬ ಒಳ್ಳೆ ಫ್ಲೇವರ್ ಬಂದುತ್ತೆ. ಮೊಟ್ಟೆ ಜೊತೆಗೆ ಲಿವರು, ಯಾಕೆ ಹೇಳ್ತೀರಾ, ಸ್ಮೆಲ್ಲು ಸಾಕಾದಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ರೆಡಿ ಆಗಿದೆ ಸ್ನೇಹಿತರೆ ಇದು.
ತುಂಬ ಒಳ್ಳೆ ಫ್ಲೇವರ್ ಬರ್ತಾ ಇದೆ. ನನಗಂತೂ ಬಾಯಲ್ಲಿ ನೀರೇ ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ ಇದು. ಟೇಸ್ಟು ಅಷ್ಟೇ ತುಂಬ ಸಖತ್ತಾಗಿರುತ್ತೆ ನೋಡಿ. ಇವಾಗ ತಿನ್ನೋಕೆ ರೆಡಿಯಾಗಿದೆ.